ಒಬ್ಬನೇ ಒಬ್ಬ ಬರೋಬ್ಬರಿ 155 ಕೇಸ್ಗಳಲ್ಲಿ ಖತರ್ನಾಕ್ ಕಳ್ಳ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಡಾಕ್ಟರ್ ರಾಜ್ ಅಭಿನಯದ ನಾನೊಬ್ಬ ಕಳ್ಳನಿಗಿಂತಲೂ ಕೂಡ ಖದೀಮ ಇದ್ದ. ಈತನನ್ನ ಕಸ್ಟಡಿಗೆ ತೆಗೆದುಕೊಂಡ್ರೆ ಎನ್ಕ್ವೈರಿಗೆ 1 ವರ್ಷನೂ ಕೂಡ ಸಾಕಾಗುವುದಿಲ್ಲ. ಯಾಕೆಂದ್ರೆ ಒಂದೆರಡಲ್ಲ ಪ್ರಕರಣಗಳು ದಾಖಲಾಗಿರೋದು. 155 ಕೇಸ್ ದಾಖಲಾಗಿದೆ. 155 ಕೇಸ್ ದಾಖಲಾಗಿರೋದು ಕೆಜಿ ಗೋಲ್ಡ್ ರಿಕವರಿಯಲ್ಲಿ. ಈಗ ಕಸ್ಟಡಿಗೆ ಪಡೆಯೋದಕ್ಕೆ ಕ್ಯೂ ನಿಂತಿದ್ದಾರೆ ಪೊಲೀಸರು. ನಾ ಮುಂದು ತಾ ಮುಂದು ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಇದು ನೀವು ಕೇಳಿರದ ನೋಡಿರದ ಖತರ್ನಾಕ್ ಕಳ್ಳನ ಎಕ್ಸ್ಕ್ಲೂಸಿವ್ ಕತೆ. ಕರ್ನಾಟಕ ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದಂತಹ ಖತರ್ನಾಕ್ ಕಳ್ಳ. ಈತ ಮಾಡಿರೋದು ಒಂದೆರಡು ಕೇಸ್ ಅಲ್ಲ, ಬರೋಬ್ಬರಿ 155 ಕಳ್ಳತನ ಕೇಸ್. ತಮಿಳುನಾಡು ಮತ್ತೆ ಕರ್ನಾಟಕದಲ್ಲಿ ಈತನ ವಿರುದ್ಧ 200ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. 34 ವಯಸ್ಸಿಗೇನೆ 155 ಕಳ್ಳತನ ಮಾಡಿ ರೆಕಾರ್ಡ್ ಮಾಡಿರುವಂತಹ ಕಳ್ಳನ ಸ್ಟೋರಿ ಇದು. ಸಾಲು ಕೇಸ್ ದಾಖಲಾಗಿದೆ. ಕೆಜಿ ಚಿನ್ನ ಕಳ್ಳತನ ಮಾಡಿರುವಂತಹ ಖತರ್ನಾಕ್ ಕಳ್ಳ ಈತ. ನೋಡಿ, ಬರೋಬ್ಬರಿ 155 ಕೇಸ್ ದಾಖಲಾಗಿದೆ ಅಂತಂದ್ರೆ ಒಂದ್ ಕಡೆ ಆಶ್ಚರ್ಯ ಕೂಡ ಆಗತ್ತೆ. ಹೇಗ್ ಸಾಧ್ಯ? ಅದು ಕೂಡ ಕೇವಲ 31 ವರ್ಷದಲ್ಲಿ ಎಷ್ಟು ಕಳ್ಳತನ ಮಾಡಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಇದೀಗ. ಇದು ನೀವು ಕೇಳಿರದ ನೋಡಿರದ ಖತರ್ನಾಕ್ ಕಳ್ಳನ ಎಕ್ಸ್ಕ್ಲೂಸಿವ್ ಕಥೆ. ಕರ್ನಾಟಕ ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದಂತಹ ಖತರ್ನಾಕ್ ಕಳ್ಳ ಈತ ಮಾಡಿರೋದು ಒಂದೆರಡು ಕೇಸ್ ಅಲ್ಲ, ಬರೋಬ್ಬರಿ 155 ಕಳ್ಳತನ ಕೇಸ್ನಲ್ಲಿ ಇದ್ದಂತಹ ಕಿಲಾಡಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೆಜಿ ಗೋಲ್ಡ್ ರಿಕವರಿಯಲ್ಲಿ ಕಸ್ಟಡಿಗೆ ಪಡೆಯೋದಕ್ಕೆ ಕ್ಯೂ ನಿಂತಿದ್ದಾರೆ ಪೊಲೀಸರು. ತಮಿಳುನಾಡು ಕರ್ನಾಟಕದಲ್ಲಿದೆ ಈತನ ವಿರುದ್ಧ 200ಕ್ಕೂ ಹೆಚ್ಚು ಕೇಸ್. 34ನೇ ವಯಸ್ಸಿನಲ್ಲೇ ಈತ 155 ಕಳ್ಳತನ ಮಾಡಿ ರೆಕಾರ್ಡ್ ಮಾಡಿದ್ದಾನೆ ಕಿಲಾಡಿ. ಸಾಲು ಕೇಸ್ ದಾಖಲಾಗಿದೆ. ಕೆಜಿ ಕಳ್ಳತನ ಮಾಡಿದ್ದಾರೆ ಖತರ್ನಾಕ್ ಕಳ್ಳ. ಇದು ನೀವು ಕೇಳಿರದ ಮತ್ತೆ ನೋಡಿರದ ಖತರ್ನಾಕ್ ಕಳ್ಳನ ಬಿಗ್ ಎಕ್ಸ್ಕ್ಲೂಸಿವ್ ಕಥೆ. ಅಂದಾಜಿಸಿ 34 ವರ್ಷ ವಯಸ್ಸಿನಲ್ಲಿ ನಾವು ದುಡಿಯೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇರ್ತೀವಿ ಅಂತ ಹೇಳಿ. ನಮ್ಮ ಕೆರಿಯರ್ ಸ್ಟಾರ್ಟ್ ಆಗೋದೇ 25 ವರ್ಷಗಳಿಂದ ನಾವು ದುಡಿಯೋದಕ್ಕೆ ಶುರು ಮಾಡಿದ್ರೂ ಕೂಡ ಸರಿಯಾಗಿ ಒಂದು ಸೈಟ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈತ ಬರೋಬ್ಬರಿ 155 ಮನೆಗೆ ಕನ್ನ ಹಾಕಿ ಕೋಟಿ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾನೆ. ಇದೀಗ ಪೊಲೀಸರು ಕ್ಯೂ ನಿಂತಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಹೇಳಿ ಆತನನ್ನ ನಮ್ಮ ವಶಕ್ಕೆ ಪಡ್ಕೊಳ್ಬೇಕು ಅಂತ ಹೇಳಿ ಪೊಲೀಸರು ಕ್ಯೂ ನಿಂತಿದ್ದಾರೆ. ತಮಿಳುನಾಡು ಸರ್ಕಾರದ ಪೊಲೀಸ್ನವರು ಕೂಡ ಕ್ಯೂ ನಿಂತಿದ್ದಾರೆ. ಒಂದ್ ಕಡೆ ಕರ್ನಾಟಕದ ಪೊಲೀಸವರು ಕೂಡ ಕ್ಯೂ ನಿಂತಿದ್ದಾರೆ. ಈತನನ್ನ ಅರೆಸ್ಟ್ ಮಾಡಬೇಕು, ತನಿಖೆಯನ್ನ ನಡೆಸಬೇಕು, ಮತ್ತೆ ಕೋಟಿ ಚಿನ್ನ ಏನ್ ಕಳವಾಗಿದೆಯೋ ಅದನ್ನ ರಿಕವರಿ ಮಾಡ್ಕೊಳ್ಬೇಕು. ಈಗ ರಿಕವರಿ ಮಾಡ್ಕೊಳ್ಳೋದ್ರಿಂದ ಅದೆಲ್ಲವೂ ಕೂಡ ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಅಷ್ಟು ಕೋಟಿ ಚಿನ್ನಾಭರಣವನ್ನ ಕಳ್ತನ ಮಾಡಿದ್ದಾನಲ್ಲ, ಅದೆಲ್ಲವನ್ನು ಕೂಡ ಸುಮ್ಮನೆ ಬಿಟ್ಟಿರ್ತಾನ? ಚಾನ್ಸೇ ಇಲ್ಲ. ಇಲ್ಲಿವರೆಗೂ ಬದುಕೋದಕ್ಕೆ, ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಆ ಚಿನ್ನಗಳನ್ನ ಮಾರಾಟ ಮಾಡಿರ್ತಾನೆ. ಈಗ ಅಂಗಡಿ ಮಾಲೀಕರಿಗೂ ಕೂಡ ಈ ಒಂದು ಪ್ರಕರಣ ಉರುಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸುಮ್ಮನೆ ಚಿನ್ನಾಭರಣ ತೆಗೆದುಕೊಂಡು ಬಂದ್ರೆ, ಕಳ್ಳತನ ಮಾಡಿಕೊಂಡು ಬಂದಂತಹ ಚಿನ್ನಾಭರಣವನ್ನ ನೀವು ಕೊಂಡ್ಕೊಳ್ತೀರಿ ಅಥವಾ ತಗೊಳ್ತೀರಿ ಅಥವಾ ಹಣನ ಕೊಡ್ತೀರಲ್ಲ, ಅದು ಹಾಗೆ ಸಹಜವಾಗಿ ಅಂಗಡಿ ಮಾಲೀಕರಿಗೂ ಕೂಡ ಸಂಕಷ್ಟ ಸಾಧ್ಯತೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಸುಧಾಕರ್. 155 ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಸುಧಾಕರ್. ವಯಸ್ಸು 34 ವರ್ಷ. 34 ವರ್ಷಕ್ಕೆ ತರತರದ ಆಟ, ಕಳ್ಳತನದ ಪ್ರಕರಣಗಳು. ಈಗ ತನಿಖೆ ಯಾವ ರೀತಿಯಾಗಿ ಸಾಗತ್ತೆ, ಯಾವ ಲಿಮಿಟ್ ಅಲ್ಲಿ ಆಗುತ್ತೆ ಅನ್ನೋದು ಒಂದ್ ಕಡೆ ಪ್ರಶ್ನೆ. ತಮಿಳುನಾಡು ಈ ತನಿಖೆಯನ್ನ ಮಾಡುತ್ತಾ? ಪೊಲೀಸ್ನವ್ರು ತನಿಖೆ ಮಾಡ್ತಾರಾ? ಕರ್ನಾಟಕ ಪೊಲೀಸ್ನವ್ರು ತನಿಖೆ ಮಾಡ್ತಾರಾ? ಫಸ್ಟು ಯಾರು ತನಿಖೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ. ಪೊಲೀಸ್ನವರೇ ಕೂಡ ಇದೀಗ ನಾ ಮುಂದು ತಾ ಮುಂದು ಅಂತ ಹೇಳಿ ಕ್ಯೂ ನಿಂತಹ ಪ್ರಶ್ನೆ ಯಾವತ್ತಾದ್ರೂ ಯಾವುದಾದ್ರೂ ಪ್ರಕರಣದಲ್ಲಿ ಇತ್ತ ಅಂತ ಹೇಳಿದ್ರೆ ಇದೇ ಮೊದಲನೇ ಬಾರಿಗೆ ಅಂತ ಕಾಣಿಸುತ್ತೆ. ಕಳ್ಳತನ ಕೇಸ್ ಕಡಿಮೆ ಏನೂ ಇಲ್ಲ. ನೋಡಿ, ವಾರಕ್ಕೆ ಒಂದ್ಸಲ ತಮಿಳುನಾಡಿನಿಂದ ಬರೋದು, ಕಾರು ಕಳ್ಳತನ ಮಾಡೋದು, ಸಾಲು ಮನೆ ಕಳ್ಳತನ ಮಾಡಿ ಪರಾರಿ ಆಗೋದೆ ಈತನ ಜಾಬ್. ಏನಪ್ಪ ಕೆಲಸ ಮಾಡ್ತಾ ಇದೆಯಾ ಅಂತಂದ್ರೆ ಕಳ್ಳತನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಲ್ಲ. ಈತನ ಜಾಬೇ ಕಳ್ಳತನ ಮಾಡೋದು. ಆ ಬಂದಂತಹ ಹಣದಲ್ಲಿ ಐಷಾರಾಮಿ ಜೀವನವನ್ನ ನಡೆಸೋದು.